ಇಷ್ಟ ಆಗುತ್ತೆ. ತುಂಬಾ ಚೆನ್ನಾಗಿದೆ ಭೂಮಿಕಾ ಅವರೇ ಅಂತ ನನ್ನ ಸಮಾಧಾನಕ್ಕೆ ಹೇಳ್ತೀರಾ. ಅದೆಲ್ಲ ಏನು ಬೇಡ, ನಿಮಗೇನು ಇಷ್ಟನೋ ನಾನು ಅದನ್ನೇ ಮಾಡಿ ಕಳ್ಸೋದು. ಹೇಳಿ ಈಗ. ಭೂಮಿಕಾ, ನಾನೊಂದು ಮಾತು ಕೇಳ್ತೀನಿ. ನಾವು ಆ ಮನೇಲಿದ್ದಾಗ ನೀವು ಈ ಥರದ್ದೆಲ್ಲ ಅದು ಪ್ರಶ್ನೆ ಕೇಳ್ತಾರಿಲ್ಲ, ಇದೇನು ಇದ್ದಕ್ಕಿದ್ದಾಗ? ಓ ಅದು ಆ ಮನೇಲಿ ಬಜೆಟ್ ಪ್ರಾಬ್ಲಮ್ ಇತ್ತಲ್ವಾ, ಏನೋ ಒಂಥರ ಮ್ಯಾನೇಜ್ ಮಾಡ್ಕೊತಿದ್ದೆ. ಬಟ್ ಈಗ ಆಗಲ್ಲ. ನಿಮ್ಗೆ ಏನೇನು ಇಷ್ಟನೋ ನಾನು ಎಲ್ಲಾನು ಮಾಡ್ತೀನಿ. ನೀವು ಹೇಳಿ ಏನೇನು ಬೇಕು ಅಂತ. ನೋಡಿ, ನೀವು ಸುಮ್ಮನೆ ಮಾತಾಡಿ ಟೈಮ್ ವೇಸ್ಟ್ ಮಾಡ್ಬೇಡಿ. ನಿಮ್ಗೆ ಏನೇನು ಇಷ್ಟ ಹೇಳಿ, ನಾನು ಅದನ್ನೇ ಮಾಡೋದು. ಆಯ್ತು ರೀ, ಮುದ್ದೆ ಮಾಡ್ರಿ. ನನಗೆ ಅಚ್ಚುಕಟ್ಟಾಗಿ ರಾಗಿ ಮುದ್ದೆ, ಒಂದೊಳ್ಳೆ ಸೊಪ್ಪು ಸಾರು ಸಾಕು. ಸ್ವರ್ಗಕ್ಕೆ 3 ಗೇಣು ಅಷ್ಟೇನಾ? ಸರಿ ಆಯ್ತು, ಇಷ್ಟು ಸಿಂಪಲ್ ಆಗಿ ಹೇಳ್ಬಿಟ್ರಿ. ಬೇಗ ಬನ್ನಿ ನೀವು, ಸರಿನಾ? ನಿಮ್ಮ ಸ್ಕೂಲ್ ಬೆಲ್ ಢಣ್ ಅಂತ ಹೊಡೆಯುತ್ತಲ್ಲ, ಹಂಗೆ ಕರೆಕ್ಟ್ ಟೈಮ್ ಬಂದ್ಬಿಡ್ತೀನಿ. ನಿಮ್ಮ ಕೈ ರುಚಿ ಅಂದ್ರೆ ನಾವು ಲೇಟ್ ಮಾಡೋಕ್ಕಾಗುತ್ತೇನ್ರಿ? ಓಕೆ, ಬಾಯ್. ಓಕೆ, ಬಾಯ್. ಏನು ನೋಡ್ತಾ ಇದೆಯಾ? ಆಯ್ತಪ್ಪ. ಏನು ಕುಕ್ಕಿಂಗ್ ರೊಮ್ಯಾನ್ಸ್? ರೊಮ್ಯಾನ್ಸ್ ಅಂತೆ. ಅವ್ರಿಗೆ ಏನು ಅಡುಗೆ ಮಾಡಬೇಕು ಅಂತ ಕನ್ಫ್ಯೂಷನ್ ಆಗಿತ್ತು, ಕ್ಲಾರಿಟಿ ಕೇಳ್ತಾ ಇದ್ರು ಅಷ್ಟೇ. ಏನು ನನ್ನ ಡಾರ್ಲಿಂಗ್ ಯಾವತ್ತು ಕನ್ಫ್ಯೂಷನ್ ಬರಲ್ವಾ? ನೀನು ಕೇಳೋದೇ ಇಲ್ವಾ ಅವಳು? ಅಪರ್ಣ, ಕನ್ಫ್ಯೂಷನ್ ಯಾವುದೇ ಕಾರಣಕ್ಕೂ ಇಲ್ಲಮ್ಮ. ಫುಲ್ಲು ಕ್ಲಾರಿಟಿ ಇದೆ ಅವಳಿಗೆ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಅವಳು ಏನೇ ಮಾಡಿ ಹಾಕಿದ್ರು ಬಾಯಿ ಮುಚ್ಕೊಂಡು ನಾನು ತಿನ್ನಬೇಕು ಅಷ್ಟೇನೆ, ಬೇರೆ ಆಪ್ಷನ್ನೇ ಇಲ್ಲ. ನೀನು ನೋಡು, ಅಪ್ಪಪ್ಪ ಏನು ಮಾಡಬೇಕು ಅಂತ ಕೇಳಿ ಅದನ್ನೇ ಮಾಡ್ತಾರಲ್ಲ. ಪುಣ್ಯವಂತ ಕಾಣೋನಿಲ್ಲಿ, ಅದೃಷ್ಟ ಒದ್ದುಕೊಂಡು ಬರ್ತಾ ಇದೆ. ಸುಖ ಪುರುಷ ನೀನು. ಜೀವನ ಪೂರ್ತಿ ಇದೇ ಆಗೋಯ್ತಲ್ಲ ನಿಂದು, ಬರೀ ತಲೆ ಹರಟೆ. ಹೋಗಿ ಕೆಲಸ ನೋಡೋಗ, ಇನ್ನೊಬ್ರು ಫೋನ್ನ ಕದ್ ಕೇಳ್ತೀಯಾ? ಹಲೋ, ನಿನ್ನ ಸ್ಟೇಟ್ಮೆಂಟ್ನ ಚೇಂಜ್ ಮಾಡ್ಕೊಳ್ಳೋ. ಏನೋ ನೀನು ಫೋನಲ್ಲಿ ಮಾತಾಡುವಾಗ ಸೈಲೆಂಟಾಗಿ ಬಂದು ನಿಂತಿದ್ದೀನ. ನಾನು ಬಂದ ಮೇಲೆ ನೀನು ಫೋನಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ್ಯಾ. ಓಹೋ, ಕದ್ದು ಕೇಳಿಸ್ಕೊಂಡ್ಬಿಡ್ತಾರಂತ. ಆಯ್ತಾಯ್ತು, ಹೋಗು. ಹೋಗ್ತೀನಿ, ಫೈಲ್ ನೋಡ್ಬಿಟ್ಟು ಕೊಡು. ನೋಡೋ, ನಾನು ಇನ್ನೂ ಕಂಪ್ಲೀಟಾಗಿ ನೋಡಿಲ್ಲ, ನೋಡಿದ್ಮೇಲೆ ಕಳಿಸ್ತೀನಿ. ಹೋಗು. ಇದನ್ನಾಗಲೇ ಹೇಳಿದ್ರೆ ಹೋಗ್ತಾ ಇರ್ಲಿಲ್ವಾ? ಈಗ ಹೇಳ್ತಾ ಇದ್ದೀನಲ್ಲ, ಹೋಗು. ಆಯ್ತು ಬಿಡು. ಹಾಂ, ಏನು ನಿಂತ್ಕೊಂಬಿಟ್ಟೆ? ಹೋಗು. ಹೋಗ್ತೀನಿ. ಗಮನ ಫೈಲ್ ಮೇಲೆ ಇರಲಿ, ಫೋನ್ ಮೇಲಲ್ಲ. ಓಕೆ? ಹೋಗ. ಬರ್ದಿಟ್ಕೊಂಬಿಡಿ, ಬಾಂಡ್ ಪೇಪರಲ್ಲಿ ಬರ್ದಿಟ್ಕೊಳ್ಳಿ. ಅವ್ನು ಮತ್ತೆ ಏನಾದರೂ ಬಂದು ಯಾರಿಗಾದ್ರೂ ಏನಾದರೂ ತೊಂದರೆ ಕೊಟ್ರೆ ಆ ರಿಸ್ಕ್ ಯಾರು ತಗೊಳ್ತಾರೆ? ಅವ್ನು ಹೇಗೆ ಅಂದರೆ ಹುಚ್ಚನಾಯಿನ ಬೀದಿಲ್ ಬಿಟ್ಟ ಹಾಗೆ, ಯಾರಿಗೆ ಯಾವಾಗ ಏನು ಬೇಕಾದರೂ ಮಾಡ್ತಾನೆ, ಹೇಳಕ್ಕಾಗಲ್ಲ. ಅವನ ತಲೆಯಲ್ಲಿರೋದೆಲ್ಲ ಕೆಟ್ಟದೆ, ಒಂದು ಒಳ್ಳೇದಿಲ್ಲ. ಅಂಥವನು ಜೈಲಲ್ಲೇ ಬಿದ್ದಿರ್ಬೇಕಿತ್ತು. ನೀವು ಯಾಕೆ ಅಂಕಲ್ ಬಿಡ್ಸ್ಕೊಂಬಂದ್ರಿ? ನನಗೆ ಯಾಕೋ ಇದು ಸರಿ ಅನ್ನಿಸ್ತಿಲ್ಲ. ಅಪರ್ಣ, ನೀನು ಹೇಳ್ತಿರೋದು ಸರಿಯಮ್ಮ. ಈ ದೇಹದಲ್ಲಿ ಶಕ್ತಿ ಕಡಿಮೆ ಆಗ್ತಾ ಹೋದಂಗೆ ಸಿಟ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಜೀವನದಲ್ಲಿ ತುಂಬಾ ಮುಖಗಳನ್ನು ನೋಡಿರ್ತೀವಲ್ಲ, ಸಾಕಷ್ಟು ಅನುಭವಿಸ್ತಿರ್ತೀವಲ್ಲ, ಕ್ಷಮಿಸುವ ಗುಣ ಜಾಸ್ತಿ ಆಗ್ಬಿಡುತ್ತಮ್ಮ. ಅಂಕಲ್, ಅವನು ಬದಲಾಗೋದು ಕನಸಿನ ಮಾತು. ಅವನು ಸತ್ರು ಬದಲಾಗಲ್ಲ. ಅವನಿಗೆ ಬೇಕಾಗಿರೋದು ನಿಮ್ಮ ಕರುಣೆ ಅಲ್ಲ, ನಿಮ್ಮ ಸೈಲೆನ್ಸ್. ಅದನ್ನು ಯಾವ ಥರ ಯೂಸ್ ಮಾಡ್ಕೋತಾನೆ ಅಂತ ನೀವೇ ನೋಡ್ತಾ ಇರಿ. ನಿಮ್ಮ ಸೆಂಟಿಮೆಂಟ್ ನನಗೆ ಅರ್ಥ ಆಗುತ್ತೆ. ದಯವಿಟ್ಟು ಇನ್ಮೇಲೆ ಇಂಥ ಕೆಲಸ ಮಾಡೋಕೆ ಮುಂಚೆ ಒಂದೇ ಒಂದು ಸಲ ನಮ್ಮನ್ನು ಯಾರನ್ನಾದರೂ ಕೇಳಿ. ಹೆಚ್ಚು ಕಮ್ಮಿ ಆದರೆ ನಾವೆಲ್ಲರೂ ಅನುಭವಿಸ್ಬೇಕಾಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಸರಿನಪ್ಪ. ಬೇಬಿ ಹಾಯ್, ಹೌ ಆರ್ ಯು? ಹೌ ಡು ಯು ಡು? ಹೊಟ್ಟೆಗೆ ಏನೇ ತಿಂತೀಯಲ್ಲೇ? ನೋ ನೋ, ಅಫೆಂಡ್ ಆಗ್ಬೇಡ. ಬ್ರೇಕ್ಫಾಸ್ಟ್ ಆಯ್ತಾ ಅಂತ ಕೇಳ ಅಷ್ಟೆ. ಏನೇ ಪೊಲೀಸ್ ಅವ್ರಿಗೆ ಇಟ್ಕೊಡ್ತೀಯನೆ? ಏನು ಅನ್ಸಲ್ವಾ ನಿನ್ಗೆ? ಎಲ್ಲೇ ಹೋಯ್ತು ಪ್ಯಾರ್, ಇಷ್ಕ್, ಮೊಹಬ್ಬತ್, ಲವ್? ಆ ಫ್ಲೈಯಿಂಗ್ ಕಿಸ್ಗಳೆಲ್ಲೋಯ್ತು? ಟೈಟ್ ಹಗ್ಗುಗಳು ಎಲ್ಲ ಹೊಟ್ಟೋಯ್ತಾ? ಹೋಗ್ಬಿಡ್ತೇನೆ. ನೀನ್ ಜನ್ಮಕ್ಕೆ ಬೆಂಕಿ ಹಾಕ.
7 ವರ್ಷ ಸಂಸಾರ ಮಾಡಿ ನನ್ನ ಜೊತೆಗೆ ಈಗ ದಿಢೀರ್ ಅಂತ ಮನೆಯಿಂದ ಆಚೆ ಬಂದು ಮೆಮೊರಿ ಲಾಸ್ ಪೇಷಂಟ್ ತರ ನೀನ್ ಯಾರೋ ಗೊತ್ತಿಲ್ಲ ಅಂತ್ಯ. ಹೆಣ್ಣ ನೀನು, ನನಗೆ ನ್ಯಾಯ ಬೇಕು ಅಷ್ಟೇ. ಎಲ್ಲಿದೆ ನ್ಯಾಯ? ಇಲ್ಲಿ ಅಲ್ಲಿವರೆಗೂ ನಾನು ಇಲ್ಲಿಂದ ಕದ್ಲೋ ಮಗನೇ ಅಲ್ಲ. ಇವನ್ ಯಾರೋ ತುಕಾಲಿ ಗನ್ಮ್ಯಾನ್ ಹಿಡ್ಕೊಂಡು ಎದುರಿಸ್ತೀಯ ನೀನ್ ನನ್ನನ್ನ? ಎದುರ್ಸಕ್ಕಾಗತ್ತಾ ನಿನ್ ಕೈಲಿ? ಏಯ್, ಮಿಲ್ಟ್ರಿನ ಕರ್ಸೋ, ಜಗ್ಗೋ ಮಗನೇ ಅಲ್ಲನ. ಈ ಜಯದೇವನ ಅದಿಯಾನ ನೋಡೇ ಬಿಡ್ತೀನಿ, ನೋಡೇ ಬಿಡ್ತೀನಿ. ಇವನ್ನ ಒದ್ದು ಒಳಗೆ ಹಾಕ್ಸಿದ್ರು ಆಟಿಟ್ಯೂಡ್ ಮಾತ್ರ ಸ್ವಲ್ಪನೂ ಕಡಿಮೆ ಆಗಿಲ್ಲ. ಇರು, ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಲೈಫ್ ಲಾಂಗ್ ನಿನ್ನ ಜೈಲಲ್ಲಿ ಬಿದ್ದಿರಬೇಕು. ಹಾಗೆ ಮಾಡ್ತೀನಿ. ದಿಯಾ, ಏನ್ ಮಾಡ್ತಿದ್ಯಾ? ನೀನ್ ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅವ್ನ್ ಸರಿ ಹೋಗ್ತಾನಾ? ಖಂಡಿತವಾಗ್ಲೂ ಇಲ್ಲ. ಅವ್ನ್ ಮತ್ತೆ ಬರ್ತಾನೆ, ಪದೇ ಪದೇ ನಿನಗೆ ತೊಂದರೆ ಕೊಡ್ತಾನೆ ಇರ್ತಾನೆ. ಅವನಂತೂ ಸುಮ್ಮನೆ ಕೂರಲ್ಲ. ನಿನ್ ಮಾನ ಮರ್ಯಾದೆಲ್ಲ ತೆಗಿತಾನೆ. ಅಕ್ಕಪಕ್ಕದ ಜನಗಳ ಮುಂದೆ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾನೆ, ನಿನ್ಗೆ ಇನ್ಸಲ್ಟ್ ಮಾಡ್ತಾನೆ. ಇಷ್ಟೆಲ್ಲ ಮಾಡಿರೋನ್ನ ಜೈಲೊಳಗಡೆ ಕೂರಿಸ್ಬಿಟ್ಟು ಆರಾಮಾಗಿರೋದಕ್ಕೆ ಬಿಡ್ತೀಯಾ? ಮತ್ತೇನು ಮಾಡು ಅಂತೀಯಾ? ಅವ್ನು ನಿನಗೆ ಎಷ್ಟೆಲ್ಲ ಕಷ್ಟ ಕೊಟ್ಟಿದ್ದಾನೆ ನೆನ್ಪು ಮಾಡ್ಕೊ. ನೋಡವನ್ನ ಎಷ್ಟು ಕಂಫರ್ಟಬಲ್ ಆಗಿದ್ದಾನೆ ಅಂತ. ಸ್ವಲ್ಪನೂ ಪಶ್ಚಾತ್ತಾಪ ಇಲ್ಲ, ಗಿಲ್ಟ್ ಫೀಲ್ ಅಂತೂ ಇಲ್ವೇ ಇಲ್ಲ. ಅವನಿಗೆ ಏನೇ ಇದ್ರೂ ನಿನಗೆ ಬಂದು ತೊಂದರೆ ಕೊಡೋದು ಅಷ್ಟೇ ಅವನಿಗೆ ಗೊತ್ತಿರೋದು.